ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರಾಸ್ ಬ್ಯೂಟಿ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಡೇ. ಇವತ್ತು ಸಂಡೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಪೆಷಲ್ ಅಂತ ಏನಿಲ್ಲ, ಇವತ್ತಿನ ಸಂಡೇ ಸಿಂಪಲ್ಲಾಗೇ ಇದೆ ಡೇ. ಲಾಕ್ಡೌನ್ ಆದ್ದರಿಂದ ಸೊ ನಾನು ನೈಟೇ ಕಿಚನ್ ಎಲ್ಲ ಕ್ಲೀನ್ ಮಾಡಿರ್ತೀನಿ. ಬೆಳಗ್ಗೆಗೆ ಕೆಲಸ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನನ್ನ ರೊಟೀನ್ ಬಂದುಬಿಟ್ಟು ಬಿಸಿನೀರು, ನನ್ನ ಮಗಳಿಗೆ ಮತ್ತು ನನಗೆ ಬಿಸಿನೀರು ಇಟ್ಟಿದ್ದೀನಿ. ಹಾಗೆ ನೈಟೇ ನಾನು ರಾಗಿ ಗಂಜಿನ ಕಾಯಿಸ್ಬಿಟ್ಟಿಟ್ಟಿದ್ದೆ. ಸೊ ಅದು ಬೆಳಗ್ಗೆ ಅಷ್ಟೊತ್ತಿಗೆ ಆರಿಕೊಂಡಿರುತ್ತೆ. ತಣ್ಣಗೆ ನಾವು ರಾಗಿ ಗಂಜಿನ ಕುಡಿಬೋದು. ಹಾಗೆ ಮೊಸರು ಕೂಡ ರೆಡಿಯಾಗಿದೆ. ಹಾಲಿಗೆ ಹೆಪ್ಪ ಹಾಕಿದ್ದೆ, ಮೊಸರಾಗಿದೆ. ಸೊ ಮೊಸರು ಮತ್ತು ರಾಗಿ ಗಂಜಿ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ನಾನು ಸ್ವಲ್ಪ ಬೆಚ್ಚಗಿರೋ ನೀರನ್ನು ಕುಡಿತೀನಿ. ಬಿಸಿ ನೀರಿಗೆ ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡಿ ಒಂದು ಗ್ಲಾಸನ್ನು ಕುಡಿತೀನಿ. ಈಗ ಕೊರೋನಾ ಬಂದಾಗಿದೆ, ಇದು ಕಂಪಲ್ಸರಿ ಆಗಿಬಿಟ್ಟಿದೆ. ನನಗೆ ಬಿಸಿನೀರು ಅಷ್ಟು ಟೇಸ್ಟಿಯಾಗಿರೋದಿಲ್ಲ, ಸೊ ಇಷ್ಟ ಆಗ್ತಿರ್ಲಿಲ್ಲ. ಈಗ ಅಭ್ಯಾಸ ಆಗ್ತಾಯಿದೆ. ನನ್ನ ಮಗಳಿಗೂ ಕೂಡ ಒಂದು ಗ್ಲಾಸ್ ಕೊಡ್ತೀನಿ. ಅದರಲ್ಲಿ ಅರ್ಧ ಗ್ಲಾಸ್ ಬಿಟ್ಬಿಟ್ಟು ಹಾಗೆ ಬಿಟ್ಟಿರ್ತಾಳೆ. ರಾಗಿ ಗಂಜಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಲೈಕ್ ಬೆಣ್ಣೆ ಥರ ಇರುತ್ತೆ, ಕುಡಿಯೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಸಂಡೇ ಟಿ ವಿಯಲ್ಲಿ ಏನಾದರೂ ಸಾಂಗ್ ಏನಾದರೂ ಪ್ಲೇ ಮಾಡಿಕೊಂಡು ನಾನು ನೀರನ್ನು ಕುಡಿತೀನಿ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಹಾಡು ಕೇಳಿದ್ರೆ ಮೂಡ್ ಚೆನ್ನಾಗಿರುತ್ತೆ ಅಂತ. ಹಾಗೆ ದೇವ್ರ ಹಾಡು ಹಾಕಿರ್ತಾರೆ ಅಥವಾ ಅಂದರೆ ಹಳೆಯ ಸಾಂಗ್ಸ್ ಹಾಕಿರ್ತಾರೆ. ಅದು ನನಗೆ ಹಳೆಯ ಸಾಂಗ್ಸ್ ಎಲ್ಲ ತುಂಬ ಇಷ್ಟ. ಇವಾಗ ಬರೋ ಸಾಂಗ್ಸ್ ಎಲ್ಲ ಜಿಗಿ ಜಿಗಿ ಅದೆಲ್ಲ ನನಗೆ ಇಷ್ಟ ಆಗೋಲ್ಲ. ಒಂಥರ ಹಳೆಯದು ರವಿಚಂದ್ರನ್ ಅವ್ರ ಸಾಂಗ್ಸ್ ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಆ ಸಾಂಗ್ಸನ್ನು ಕೇಳಿಕೊಂಡು ನಾನು ಸಂಡೇನ ಇದು ಮಾಡ್ತೀನಿ. ತುಂಬ ದಿನ ಹಾಗೆ ನಾನು ಹಾಡು ಕೇಳಿಕೊಂಡೇ ಕೆಲಸ ಮಾಡೋದು. ನನ್ನ ಮಗಳು ನೈಟು ಎಲ್ಲ ಅಲ್ಲಿ ಇಲ್ಲಿ ಹೆಚ್ಚಾಡಿ ಹೋಗಿರ್ತಾಳೆ. ಅದನ್ನೆಲ್ಲ ಸರಿ ಮಾಡಿ ಕಸ ಗುಡಿಸಿ ನನ್ನ ಇವತ್ತಿನ ಸಂಡೇ ವ್ಲಾಗನ್ನು ಶುರು ಮಾಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ಇವತ್ತು ಸಂಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಇಲ್ಲಿ ವಾಲ್ ಸ್ಟಿಕ್ಕರ್ ಕಾಣಿಸ್ತಾ ಇದೆಯಲ್ಲ, ನನ್ನ ಹೋಮ್ ಟೂರಲ್ಲಿ ಅವರು ಕೇಳಿದರು ಹೇಗೆ ವಾಲ್ ಸ್ಟಿಕ್ಕರ್ ಸ್ಟಿಕ್ ಮಾಡ್ತೀರಾ ಅಂತ. ಹಾಗೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು ಸೊ ನನಗೆ ಏನೇನೇ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದೆ. ನೈಟ್ ಬಂತು, ಇನ್ನೊಂದು ಬರಬೇಕು. ಇದ್ರ ಕಾಂಬಿನೇಷನ್ ಆಗಿ ಪಿಂಕ್ ಕಲರಲ್ಲೇ ತೊಗೊಂಡಿದ್ದೀನಿ. ಇದನ್ನು ನಾನು ಬೆಡ್ರೂಮಿಗೆ ಹಾಕೋಣ ಅಂತ ಹೇಳಿ ಚೂಸ್ ಮಾಡಿದ್ದೀನಿ. ಹೇಗಿರುತ್ತೆ ಅಂತ ವಿಡಿಯೋ ನಾನು ನಿಮಗೆ ನೆಕ್ಸ್ಟು ವಿಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ ಈ ಸ್ಟಿಕ್ಕರ್ ಇಷ್ಟ ಆಯಿತು ಅಂತ ಹೇಳಿದ್ದಕ್ಕೆ. ಹೋಮ್ ಟೂರ್ಗೆ ತುಂಬ ಜನ ಇಷ್ಟಪಟ್ಟಿದ್ರಿ. ಇದೇ ಆ ಸ್ಟಿಕ್ಕರ್. ನಾನಿನ್ನೂ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ನನ್ನ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಸಬ್ಸ್ಕ್ರೈಬ್ ಆದ ತಕ್ಷಣ ಒಂದು ಬೆಲ್ ಐಕನ್ ಕಾಣುತ್ತೆ, ಅದನ್ನ ಕ್ಲಿಕ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗಾಗಿ ನೀವು ಯಾವುದೇ ವಿಡಿಯೋ ಮಿಸ್ ಮಾಡ್ದಲ್ಲೇ ನೋಡ್ಬೋದು ಅಂತ. ಇಷ್ಟಪಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಇವತ್ತಿನ ಸಂಡೇ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಸೊ ಕಸ ಎಲ್ಲ ಗುಡಿಸಿದ ಮೇಲೆ ನಾನು ಫ್ರೆಶ್ ಅಪ್ ಆಗಿ ನನ್ನ ಮಗಳು ಕೂಡ ಇದ್ಲು. ಬಿಸಿ ನೀರು ಕುಡಿದ್ಬಿಟ್ಟು ಕೂತ್ಕೊಂಡಿದ್ಲು. ಹಾಗಾಗಿ ಇಬ್ರಿಗೂ ಕೂಡ ಗಂಜಿ ಹಾಕ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ತೊಗೊಂಡೋಗ್ತಾಯಿದ್ದೆ. ಫಸ್ಟು ಸ್ವಲ್ಪ ಮೊಸರನ್ನ ಹಾಕ್ತೀನಿ, ಆಮೇಲೆ ಅದ್ರ ಮೇಲೆ ರಾಗಿ ಗಂಜಿನ ಹಾಕ್ತೀನಿ. ರಾಗಿ ಗಂಜಿಗೆ ನೈಟೇ ಉಪ್ಪು ಹಾಕಿ ನೀವು ಗಂಜಿನ ಕಾಯಿಸ್ಬಿಟ್ಟಿಡಬೇಕು. ಬಿಸಿ ಮಾಡಿ ಗಂಜಿ ಮಾಡಿಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಸೇಮ್ ಒಂದು ಬೆಣ್ಣೆ ತಿಂದ ಥರ ಅಷ್ಟು ಚೆನ್ನಾಗಿರುತ್ತೆ. ನನಗೆ ತುಂಬಾ ಇಷ್ಟ ಆಯಿತು. ಇದಕ್ಕೆ ನೀವು ಬೇಕಂದರೆ ಈರುಳ್ಳಿ ಆ ಥರ ಏನಾದರೂ ಹಚ್ಚಿ ಹಾಕೋಂಗಿದ್ರೆ ಅದು ಓಕೆನೇ, ಬಟ್ ಪ್ಲೇನಾಗಿ ತುಂಬ ಚೆನ್ನಾಗಿರುತ್ತೆ. ನನಗೆ ಹೀಗೆ ಇಷ್ಟ. ಫಸ್ಟು ರಾಗಿ ಗಂಜಿ ಕುಡಿದ್ಬಿಟ್ಟು ಅವತ್ತಿನ ದಿನಾನ ಶುರು ಮಾಡ್ತೀವಿ. ನನ್ನ ಮಗಳು ಸಾಂಗ್ ಹೇಳ್ತಾಯಿದ್ಲು, ಹಾಗೆ ಕೇಳಿಸ್ಕೊಳ್ಳಿ. ನನ್ನ ಮಗಳಿಗೆ ಸಾಂಗಿಂತ ಡ್ಯಾನ್ಸ್ ತುಂಬ ಇಷ್ಟ. ಇನ್ನೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಸೊ ಅದನ್ನು ಇನ್ನೊಂದು ಸರಿ ತೋರಿಸ್ತೀನಿ. ನಾನು ಕೂಡ ಸ್ವಲ್ಪ ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತಾ ಇರ್ತೀನಿ. ಅದಾದಮೇಲೆ ಬೆಳಗ್ಗೆ ಟಿಫನ್ಗೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೆ ನಾನು. ಅಕ್ಕಿ ರೊಟ್ಟಿ ಅದನ್ನು ಹೇಗೆ ಮಾಡೋದು ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಅಕ್ಕಿ ಹಸಿಟ್ಟಿಗೆ ನಾವು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಕಳ್ಸ್ಕೊತೀನಿ. ಮೇಯ್ನ್ ಬಂದುಬಿಟ್ಟು ನೀವು ಹೆಂಚು ಮೇಲೆ ಅಕ್ಕಿ ಹಾಕ್ತೀನಿ ಅಂತಾದರೆ ಕಳಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಈ ಥರ ಫಸ್ಟು ಗಟ್ಟಿ ಕಳಿಸ್ಬೇಕು. ನೀವು ಡೈರೆಕ್ಟಾಗಿ ನೀರು ಹಾಕಿ ದೋಸೆ ಅದಕ್ಕೆ ಮಾಡಿಬಿಟ್ರೆ ರೊಟ್ಟಿ ಬರೋಲ್ಲ, ಹಂಚಿನ ಮೇಲೆ ಬರೋಲ್ಲ. ಮತ್ತು ನೀವು ಸೌಟಲ್ಲಿ ದೋಸೆ ಥರನೇ ಹಾಕಬೇಕಾಗತ್ತೆ. ಈ ಥರ ಫಸ್ಟು ಗಟ್ಟಿಯಾಗಿ ಒಂದು ಸರಿ ಚೆನ್ನಾಗಿ ನಾದ್ಕೋಬೇಕು ಅದನ್ನು.
ಈ ಥರ ಆದಮೇಲೆ ಆಮೇಲೆ ಮತ್ತೆ ನೀವು ನೀರು ಹಾಕಿ ಅದನ್ನು ದೋಸೆಗಿಂತ ಸ್ವಲ್ಪ ಗಟ್ಟಿಗಿರಬೇಕು. ಇದು ನನ್ನ ಹಸ್ಬೆಂಡ್ಗೆ ತುಂಬ ಫೇವ್ರೇಟ್. ಲೋಕೇಶ್ ಅವ್ರಿಗೆ ತುಂಬ ಇಷ್ಟ ಅಕ್ಕಿ ರೊಟ್ಟಿ. ಅವ್ರಿಗೋಸ್ಕರನೇ ಕಲ್ತಿದ್ದು. ಮದುವೆ ಆದಾಗ ನನಗೆ ಅಕ್ಕಿ ರೊಟ್ಟಿ ಹಾಕಕ್ಕೆ ಬರ್ತಾ ಇರಲಿಲ್ಲ. ಈ ಅಕ್ಕಿ ರೊಟ್ಟಿ ಕಲಿಯೋದಕ್ಕೆ ಅಂತ ಎಷ್ಟು ಹಸಿಟ್ಟು ವೇಸ್ಟ್ ಮಾಡಿದ್ದೀನಿ ಗೊತ್ತಿಲ್ಲ. ಈಗ ಪರ್ಫೆಕ್ಟಾಗಿ ಬರುತ್ತೆ. ಅಂದರೆ ಇದು ಸ್ವಲ್ಪ ಕ್ವಿಕ್ಕಾಗುತ್ತೆ. ಚಪಾತಿ ದೋಸೆ ಎಲ್ಲದಕ್ಕೂ ಪ್ರಿಪೇರ್ ಮಾಡಿರಬೇಕು ಮುಂಚೆನೇ. ಇದಾದರೆ ಹಾಗಲ್ಲ, ದೋಸೆ ಆದರೆ ನೈಟೇ ಮಾಡಿ ರುಬ್ಬಿಡಬೇಕು. ಚಪಾತಿ ಆದರೆ ಅರಿಯೋದೆಲ್ಲ ಕಷ್ಟ. ಬಟ್ ರೊಟ್ಟಿ ಆದರೆ ಈಗಿನ ಕಲಿಸ್ಬಿಟ್ಟು ಹಾಗೆ ಹಾಕ್ಬೋದು. ನೋಡ್ತಾ ಇದ್ದೀರಾ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಚಟ್ನಿಗೆ ಅಥವಾ ಯಾವುದಾದ್ರೂ ಪಲ್ಯ ಇದ್ದರೆ ಹಾಗಲಕಾಯಿ ಪಲ್ಯಗೆ ಮಾತ್ರ ಮಸ್ತ್ ಕಾಂಬಿನೇಷನು. ನನಗೆ ಹಾಗಲಕಾಯಿ ಪಲ್ಯ ಜೊತೆ ಇಷ್ಟ. ಹಾಗೆ ನಮ್ಮಮ್ಮ ಕೆಲವು ಸಾರಿ ಬದನೆಕಾಯಿ ಎಣ್ಗಾಯಿ ಮಾಡಿಕೊಡ್ತಾಯಿದ್ರು ಇದ್ರ ಜೊತೆ. ಅದು ತುಂಬ ಒಳ್ಳೆಯ ಒಂದು ಖಾರವಾಗಿ ಸಖತ್ತಾಗಿ ಮಾಡ್ತಾಯಿದ್ರು. ಬಿಳಿ ಬದನೆಕಾಯಲ್ಲಿ ಮಾಡ್ತಾಯಿದ್ರು. ಈಗ ಅದು ಗಿಡ ಬರಲ್ಲ ಅಂತ ನಮ್ಮಮ್ಮ ಮಾಡಲ್ಲ. ಇಲ್ಲೆಲ್ಲ ಸಿಗುತ್ತೆ ಪರ್ಪಲ್ ಕಲರ್, ಅದು ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಕ್ರಿಸ್ಪಿಯಾಗಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ರೆಡಿ. ನಾನು ತೆಂಗಿನಕಾಯಿ ಚಟ್ನಿ ಮತ್ತು ಟೊಮೊಟೊ ಗೊಜ್ಜನ್ನು ಮಾಡಿದ್ದೀನಿ. ಹಾಗೆ ಉಪ್ಪಿನಕಾಯಿ ಜೊತೆ ತುಪ್ಪ ಜೊತೆ ಕಾಂಬಿನೇಷನಲ್ಲೂ ಚೆನ್ನಾಗಿರುತ್ತೆ. ಸೊ ಇದು ನಮ್ಮ ಕಡೆಯ ಅಕ್ಕಿ ರೊಟ್ಟಿ. ಯಾರಾದರೂ ನಮ್ಮ ಥರನೇ ಅಕ್ಕಿ ರೊಟ್ಟಿ ಮಾಡೋರಿದ್ದರೆ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಟಿಫನ್ ರೆಡಿ. ಟೊಮೊಟೊ ಚಟ್ನಿ ಇತ್ತು, ಟೊಮೊಟೊ ಗೊಜ್ಜು ಮತ್ತು ತೆಂಗಿನಕಾಯಿ ಚಟ್ನಿ ಮಾಡಿ ಅಕ್ಕಿ ರೊಟ್ಟಿ ಹಾಕಿದ್ದೀನಿ. ಅದ್ರ ಜೊತೆಗೆ ಎಳ್ಳಿಕಾಯಿ ಉಪ್ಪಿನಕಾಯಿ ನಮ್ಮಮ್ಮ ಮಾಡಿರೋದು. ಮಸ್ತ್ ಖಾರ ಹಾಕ್ತಾರೆ. ಎಲ್ಲರಿಗೂ ಕೂಡ ಟಿಫನ್ ಆಯಿತು ಅಂತ ಅಂದ್ಕೊತೀನಿ. ಸಂಡೇ ಮಾರ್ನಿಂಗ್ ನಾನು ಇಲ್ಲಿ ಒಂದು ಲಿಸ್ಟ್ ಕಾಣಿಸ್ತಾ ಇದೆ ನೋಡಿ. ಸೊ ವೀಕ್ಲಿ ನಾನು ಆ ಲಿಸ್ಟ್ ಪ್ರಕಾರನೇ ನಾಷ್ಟ ಎಲ್ಲ ಮಾಡೋದು. ಇವತ್ತು ರೊಟ್ಟಿ, ಮೊಟ್ಟೆ ಏನಾದರೂ ಮಾಡೋಣ ಅಂದ್ಕೊಂಡೆ, ಬೇಡ. ಹಾಗೆ ಇವತ್ತು ಸಂಡೇ ನಾನ್ ವೆಜ್ ಬೇಡ ಅಂತ ಹೇಳ್ಬಿಟ್ಟು ಬಟರ್ ಪನ್ನೀರ್ ಮಾಡೋಣ ಅಂತೇಳಿ ಐಟಮ್ ಎಲ್ಲ ತೊಗೊಂಡು ಬಂದು ಇಟ್ಟಿದ್ದೀನಿ. ನನ್ನ ಮಗಳು ಇವತ್ತಿನ ಟಿಫನ್ ನಮ್ಮದಿದು. ಹಾಯ್ ಫ್ರೆಂಡ್ಸ್, ಸಂಡೇ ಬ್ಲಾಗ್ಗೆ ಸುಸ್ವಾಗತ. ಇವತ್ತು ನಾನು ವಿಡಿಯೋ ಮಾಡ್ತಿದ್ದೀನಿ ಆ್ಯಂಡ್ ನಮ್ಮ ಮಮ್ಮಿಗೆ ಹುಷಾರಿಲ್ಲ, ಸೊ ನಾನು ವಿಡಿಯೋ ಮಾಡ್ತಿದ್ದೇನೆ. ಆ್ಯಂಡ್ ಪ್ಲೀಸ್ ಕಮೆಂಟ್ ಕೊಡಿ ಆ್ಯಂಡ್ ಲೈಕ್ಸ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ನೆಲ ಒರೆಸಾಯಿತು, ನಾನು ಇವಾಗ ಡಸ್ಟಿಂಗ್ ಮಾಡ್ತಿದ್ದೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಚಾನೆಲ್. ಸೊ ಇವತ್ತು ನಾನು ವಿಡಿಯೋ ಮಾಡ್ತಿದ್ದೆ. ಸೊ ಇವತ್ತು ನಮ್ಮ ಮಮ್ಮಿಗೆ ಜ್ವರ ಆ್ಯಂಡ್ ಇವತ್ತು ನಾನು ನಿಮಗೆ ಶೇರ್ ಮಾಡ್ತಿರೋದು ನಾನು ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಕೂಡ ಮರಿಬೇಡಿ. ಏನಪ್ಪ ಇವರು ಚಿಕ್ಕ ಹುಡುಗಿ ಕೈಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತಿದ್ದೀರಾ. ಸೊ ಅವತ್ತು ನನಗೆ ತುಂಬ ಫೀವರ್ ಇತ್ತು. 1 ವೀಕ್ ನಾನು ಒಂದು 10 ಡೇಸ್ ಗ್ಯಾಪ್ ತೊಗೊಂಡಿದ್ದೆ. ಯೂಟ್ಯೂಬ್ ಚಾನಲ್ ಯಾವುದೇ ವೀಡಿಯೋ ಮಾಡಿರಲಿಲ್ಲ. ಆವಾಗ ನಾನು ವ್ಲಾಗ್ ಮಾಡಲ್ಲ ಮಮ್ಮಿ, ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ತೊಗೊಂಡು ಮನೆಯೆಲ್ಲ ಹೊರಿಸಿ ಸ್ನಾನ ಮಾಡಿ ರೆಡಿಯಾಗಿ ಅದ್ರ ಮುಂದೆ ಬಂದು ಆ ಒಂದು ಮಾತನ್ನೆಲ್ಲ ಹೇಳಿರೋದು. ಸೇಮ್ ನನ್ನ ಥರನೇ ಮಾತಾಡ್ತಾಯಿದ್ಲು. ಒಂಥರ ನನಗೆ ಅದನ್ನು ನೋಡಿದೆ ತುಂಬ ದಿನ. ಈಗ ಮೊನ್ನೆ ನಾನು ಈಗ ವ್ಲಾಗ್ ಮಾಡ್ಬೇಕಾದ್ರೆ ನೋಡಿದೆ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಶೇರ್ ಮಾಡಿಕೊಂಡೆ. ಅವತ್ತು ಮನೆಯೆಲ್ಲ ಒರೆಸಿದ್ಲು. ಸೊ ಹೆಣ್ಮಕ್ಳು ಇರಬೇಕು ಅನ್ನೋದು ಅದಕ್ಕೇ. ನಂಗೆ ಹುಷಾರಿಲ್ಲ ಅಂತಂದರೆ ಮನೆಯೂ ಒರೆಸುತ್ತೆ, ಮತ್ತು ಪಾತ್ರೆ ಕೂಡ ಸಣ್ಣ ಪುಟ್ಟ ಪಾತ್ರೆ ಕೂಡ ವಾಶ್ ಮಾಡಿಕೊಡ್ತಾಳೆ. ತುಂಬ ಕೇರ್ ಮಾಡ್ತಾಳೆ ನನ್ನನ್ನು. ನಾನು ನಿಜವಾಗ್ಲೂ ಹೆಣ್ಮಗ್ಳು ಇರಬೇಕು. ಈಗ ನಾನು ಬಟರ್ ಪನ್ನೀರ್ ಮಾಡಿದೆ. ಸೊ ರೆಸಿಪಿನ ನಿಮಗೆ ಸಪ್ರೇಟಾಗಿ ಶೇರ್ ಮಾಡ್ತೀನಿ. ಸೊ ವಿಡಿಯೋ ಲೆಂತ್ ಆಗುತ್ತೆ, ನಿಮಗೂ ಕೂಡ ಬೋರ್ ಆಗುತ್ತೆ ಅಂತ. ಇವಾಗ ನಾನು ಸ್ವೀಟ್ ಕಾರ್ನ್ ತೊಗೊಂಡು ಬಂದಿದ್ದು. ತುಂಬ ಜನಕ್ಕೆ ಗೊತ್ತಿರುತ್ತೆ ಸ್ವೀಟ್ ಕಾರ್ನ್ ಹೇಗೆ ಸುಳಿಯೋದು ಅಂತ ಹೇಳ್ಬಿಟ್ಟು. ಗೊತ್ತಿದ್ದಲ್ಲ ಯಾರಿಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನು ಹೇಗೆ ಸುಳಿತೀನಿ ಅಂತ ತೋರಿಸ್ತೀನಿ. ಇದನ್ನು ನಾನು ಫಸ್ಟು 1 ಸ್ಪೂನಲ್ಲಿ 1 ಲೈನ್ ಫುಲ್ಲು ತೆಗಿತೀನಿ, ತೋರಿಸ್ತೀನಿ ನಿಮಗೆ. ಹೀಗೆ ಫಸ್ಟು 1 ಲೈನ್ ಫುಲ್ಲು ತೆಗಿಬೇಕು. ಒಂದು ಲೈನ್ ಅಷ್ಟೊಂದೇನು ನೀಟಾಗಿ ಬರಲ್ಲ. ಇವಾಗ ಹೊರಗಡೆ ಹೋಗೋಕ್ಕಾಗಲ್ಲ, ಈ ಥರ ಸ್ವೀಟ್ ಕಾರ್ನ್ ತೊಗೊಂಡು ಬಂದರೆ ನಾವೇ ಮಾಡ್ಕೋಬೋದು. ಇನ್ನು ಮಿಕ್ಕಿದನ್ನು ಹೀಗೆ ಸುಳಿಬೋದು.
ಸೊ ಈಸಿ. ಕಾರ್ನು 2 ಸ್ವೀಟ್ ಕಾರ್ನ್ ಸುಲಿದಿದ್ದೀನಿ. ಇದನ್ನು ಈಗ ವಾಶ್ ಮಾಡಿ ಬಾಯ್ಲ್ ಮಾಡೋಕ್ಕೆ ಇಡ್ತೀನಿ. ಉಪ್ಪು ಹಾಕ್ಬಿಟ್ಟು ಬಾಯ್ಲ್. ಹಾಗೆ ಇವತ್ತಿನ ರೆಸಿಪಿ ಪನ್ನೀರ್ ಬಟರ್ ಮಸಾಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ನನ್ನ ಲಿಂಕ್ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಹೋಗಿ ನೋಡಿ. ಇವತ್ತಿನ ರೆಸಿಪಿ ಅದೇ. ಹಾಗೆ ಸ್ವೀಟ್ ಕಾರ್ನ ಎಲ್ಲರಿಗೂ ಸುಳಿಯೋಕ್ಕೆ ಬರುತ್ತೆ, ಬಟ್ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅಂತ ಅನ್ಕೊತೀನಿ. ಸೊ ಹಾಗಾಗಿ ನಾನು ಆ ಟ್ರಿಕ್ಕನ್ನು ತೋರಿಸ್ದೆ, ಅಂದರೆ ನಾನು ಹೇಗೆ ಅದನ್ನು ಸ್ವೀಟ್ ಕಾರ್ನನ್ನು ಸುಳಿತೀನಿ ಅಂತ. ಈ ಥರ ನಮ್ಮ ಮನೇಲಿ ಅವಾಗ ಮಾಡ್ತಾ ಇರ್ತೀನಿ. ಈವ್ನಿಂಗಲ್ಲಿ ಬಿಸಿ ಸ್ವೀಟ್ ಕಾರ್ನ ಹಿಂಗೆ ಬೇಯಿಸ್ಬಿಟ್ಟು ನೀವು ಉಪ್ಪು ಖಾರ ಮತ್ತು ಏನು ನಿಮಗೆ ಚಾಟ್ ಮಸಾಲ ಬೇಕಂದರೆ ಚಾಟ್ ಮಸಾಲ, ಇಲ್ಲಾಂದರೆ ನಾನಿಲ್ಲಿ ಪೆಪ್ಪರ್ ಹಾಕಿದ್ದೀನಿ, ಚಿಲ್ಲಿ ಪೌಡರ್, ಸಾಲ್ಟ್ ಮತ್ತು ಪೆಪ್ಪರ್ ಹಾಕಿದ್ದೀನಿ ಅಷ್ಟೇ. ನಿಮಗೆ ಬಟರ್ ಬೇಕಂದರೆ ಬಟರ್ ಮಾಡ್ಬೋದು, ಇಲ್ಲಾಂದರೆ ಇನ್ನು ಗ್ರೀನ್ ಚಟ್ನಿ ಬಟರ್ ಜೊತೆ ಅದು ಚೆನ್ನಾಗಿರುತ್ತೆ. ತುಂಬ ಫ್ಲೇವರಲ್ಲಿ ಸ್ವೀಟ್ ಕಾರ್ನನ್ನು ಮಾಡ್ತಾರೆ. ಬಟ್ ನಾನಿಲ್ಲಿ ಸಿಂಪಲ್ಲಾಗಿ ರೆಡ್ ಚಿಲ್ಲಿ ಪೌಡರು, ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಲೈಟಾಗಿ ನನಗೆ ಪೆಪ್ಪರ್ ಒಂದು ಫ್ಲೇವರ್ ಇದ್ದರೆ ಇಷ್ಟ ಅಂದ್ಬಿಟ್ಟು ಪೆಪ್ಪರ್ ಪೌಡರನ್ನ ಮಿಕ್ಸ್ ಮಾಡಿ ಅಷ್ಟೇ. ಇದು ಸ್ವೀಟ್ ಕಾರ್ನ್ ರೆಡಿ. ಸೊ ಸಿಂಪಲ್. ಇದಕ್ಕೇನು ನೀವು ಬೇರೆ ಥರ ಕೂಡ ಮಾಡ್ಕೊಂಡು ತಿನ್ಬೋದು. ನನಗೆ ಇದು ತುಂಬ ಇಷ್ಟ ಆಗುತ್ತೆ. 1 ಸ್ವೀಟ್ ಕಾರ್ನ್ ತಂದರೆ ಸಾಕು ನನಗೆ, ನನ್ನ ಮಗಳಿಗೆ, ನಮ್ಮ ಮನೆಯವ್ರಿಗೆ 1 ಕಪ್ ಆಗುತ್ತೆ. ಇನ್ನೂ ಜಾಸ್ತಿನೇ ಆಗುತ್ತೆ. ಹೊರಗಡೆ ಅದು ರೇಟ್ ಕೂಡ ಜಾಸ್ತಿನೇ. ಒಂದು 20 ರೂಪೀಸಲ್ಲಿ ನಿಮಗೆ 1 ಸ್ವೀಟ್ ಕಾರ್ನ್ ಸಿಗುತ್ತೆ. ಸೊ ತಿಂದರೆ ಆ ಸ್ವೀಟ್ ಕಾರ್ನ್ ಒಂಥರ ಫ್ಲೇವರ್ ಸಖತ್ತಾಗುತ್ತೆ. ಇದು ಇನ್ನೂ ಬಟರೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ನಾನು ಇವತ್ತು ಪ್ಲೇನಾಗಿ ಮಾಡಿದ್ದೀನಿ ಸಾಕು ಅಂತ. ಉಪ್ಪು ಖಾರ ಹಾಕಿ ಟಿ ವಿ ನೋಡಿಕೊಂಡು ಈವ್ನಿಂಗ್ ಟೈಮಲ್ಲೆಲ್ಲ ಚೆನ್ನಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಡೇ ವ್ಲಾಗ್ ಮಾಡ್ತಾಯಿದ್ದೆ. ಹಾಗೆ ಒಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ಸ್ಯಾಟರ್ಡೇ ಬಂದುಬಿಟ್ಟು ನಾನು ನಿಮಗೆ ಪೂಜಾ ಕ್ರಮಗಳ ಬಗ್ಗೆ, ಅಂದರೆ ನಾನು ಫಾಲೋ ಮಾಡುವಂಥ ಒಂದು ಕೆಲವೊಂದು ನಾನೇನು ಫಾಲೋ ಮಾಡಿ ಪೂಜೆ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ನಿನ್ನೆ ನಿಮಗೆ ಹೇಳಿದೆ, ಇದು ನಿನ್ನೆ ಹಾಕಿದ್ದು ಲೆಮನ್ನು. ಗೊತ್ತಿಲ್ಲ, ನಿನ್ನೆ ಅದು ಕರೆಕ್ಟಾಗಿ ಇತ್ತು, ಬಟ್ ಇವತ್ತು ಮೇಲೆ ತೇಲ್ತಾ ಇದೆ ಅಂತ. ಅಂದರೆ ಅದೇ ಹೇಳಿದ್ದು ನಾನು, ಇದೇ ನೆಗೆಟಿವ್ ಎನರ್ಜಿ. ಸೊ ಇದರಲ್ಲಿ ಗೊತ್ತಾಗುತ್ತೆ ಅಂತ ಅಷ್ಟೇ ನಮಗೆ. ಈಗ ಯಾರಾದರೂ ಅಂದ್ಕೊಂಡಿರ್ಬೋದು ಅಥವಾ ಏನಾದರೂ ಅಂದಿರ್ಬೋದು ಚೆನ್ನಾಗಿದ್ದಾರೆ ಆ ಥರ ಏನಾದರೂ ಅಂದ್ಕೊಂಡಿರ್ಬೋದು, ಅಥವಾ ಒಳ್ಳೆ ದೃಷ್ಟಿ ಕೆಟ್ಟ ದೃಷ್ಟಿ, ಅದು ನನಗೆ ಗೊತ್ತಿಲ್ಲ. ಬಟ್ ನಾನು ಇದನ್ನು ನಂಬ್ತೀನಿ. ಯಾಕೆ ನಾನು ಏನು ಮಾಡ್ತೀನಿ ಅಂತಂದರೆ, ಈ ನಿಂಬೆಹಣ್ಣನ್ನು ತೆಗೆದುಬಿಟ್ಟು ಬಿಸಾಕಿ ಹೊಸ ನೀರನ್ನು ತುಂಬಿ ಇನ್ನೊಂದು ನಿಂಬೆಹಣ್ಣು ಹಾಕ್ತೀನಿ. ಇದು ಏನು, ಈ ನಿಂಬೆಹಣ್ಣು ನಮ್ಮ ಮನೇಲಿರುವಂಥ ನೆಗೆಟಿವ್ ಎನರ್ಜಿನ ತೊಗೊಂಡೋಗುತ್ತೆ ಅಂತ. ಗೊತ್ತಿಲ್ಲ, ಕೆಲವೊಂದನ್ನು ನಂಬಬೇಕಾಗುತ್ತೆ. ವಿಜ್ಞಾನನೂ ಮೀರಿ ನಡೀತಾ ಇರೋ ಎಷ್ಟೋ ವಿಷಯಗಳಿದ್ದಾವೆ. ಸೊ ಹಾಗಾಗಿ ನಂಬ್ತೀನಿ ಇದನ್ನು. ಹಾಗೆ ಅಂತ ಹೇಳ್ಬಿಟ್ಟು ತುಂಬ ಅತಿಯಾಗೇನಿಲ್ಲ. ನನಗೆ ಇದು ಎಕ್ಸ್ಪೀರಿಯೆನ್ಸ್ ಆಯಿತು. ನನಗೆ ಏನಾಗುತ್ತೆ ಅಂತಂದರೆ, ನಾನು ಸ್ವಲ್ಪ ಚೆನ್ನಾಗಿ ರೆಡಿ ಆದರೆ ಅಥವಾ ಏನಾದರೂ ನನಗೆ ಆಗ್ದಲೇ ಇರೋರ ಕಡೆ ನಾನು ಹೋದಾಗ ನನಗೆ ನಿಜವಾಗ್ಲೂ ದೃಷ್ಟಿ ಆಗೋದು ಕರೆಕ್ಟಾಗಿ ಅದು ಮಾತ್ರ ನಾನು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ತುಂಬ ವೀಕ್ ಆಗಿಬಿಡ್ತೀನಿ ಅಂತ ಅಂದರೆ ನನ್ನನ್ನು ನೋಡೋಕ್ಕೆ ಆಗೋಲ್ಲ, ಅಷ್ಟು ವೀಕ್ ಆಗ್ತೀನಿ. ಅದು ನನಗೆ ಚಿಕ್ಕ ಹುಡುಗಿಯಿಂದ ಇದೆ. ಸೊ ಹಾಗಾಗಿ ಇದನ್ನು ನಾನು ನಂಬ್ತೀನಿ. ಬಟ್ ಈಗ ನನ್ನ ಮಗಳು ಹೇಳಿದ್ರು, ನೋಡು ಲೆಮನ್ ತೇಲ್ತಾ ಇದೆ ಅಂತ. ಅವಾಗ ನಾನು ಅಬ್ಸರ್ವ್ ಮಾಡಿದೆ. ಇವತ್ತು ಈವ್ನಿಂಗು ನಾನು ಇದನ್ನು ಚೇಂಜ್ ಮಾಡಿ ಬೇರೆದನ್ನು ಇಡ್ತೀನಿ. ಗೊತ್ತಿಲ್ಲ ಯಾರು ಹೇಗೆ ನಂಬ್ತಾರೆ ಅಂತ. ಅವರ ನಂಬಿಕೆ ಮೇಲೆ ಬಿಟ್ಟಿದ್ದು. ಕೆಲವರು ನಂಬ್ತಾರೆ, ಕೆಲವರು ನಂಬಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾ ಇರಬೇಕು, ಗಂಟೆ ಆರತಿ ಸೌಂಡ್ ಕೇಳಿಸ್ತಾ ಇರಬೇಕು ಅಂತ. ಸೊ ಹಾಗೆ ಇದು ಕೂಡ ನಾನು ನನ್ನ ಒಂದು ನಂಬಿಕೆಯಲ್ಲಿ ಇದೊಂದು ಸೇರಿಕೊಂಡಿದೆ. ಟ್ರೈ ಮಾಡಿ, ಯಾರಾದರೂ ಮನೆಯಲ್ಲಿ ಇಷ್ಟ ಅಂದರೆ ನಂಬಿಕೆ ಇದ್ದರೆ, ಅಥವಾ ನಾನು ಹೇಳಿದ್ರಲ್ಲಿ ನಿಮಗೆ ಯಾರು ಅನಿಸಿದ್ರೆ ಟ್ರೈ ಮಾಡಿ. ಹಾಯ್, ಅಂತೂ ಇಂತೂ ಸಂಡೇ ಮುಗೀತು. ಈವ್ನಿಂಗ್ ಕತ್ಲಾಗ್ತಾ ಇದೆ. ನನ್ನ ಮಗಳಿಗೆ ಬೆಲ್ಪುರಿ ಮಾಡೋಣ ಅಂತ ಎಲ್ಲ ತರಿಸ್ದೆ. ಮಲ್ಕೊಂಡ್ಲು, ಮಧ್ಯಾಹ್ನ ಇನ್ನೂ ಎದ್ದಿಲ್ಲ. ಮಾಡಿಟ್ರೆ ಅದು ಮೆತ್ತಗಾಗುತ್ತೆ ಅಂತ ಹೇಳ್ಬಿಟ್ಟು ನಾನೀಗ ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ದೇವ್ರ ಪೂಜೆ ಮಾಡಿ ಮುಖ ತೊಳೆದ್ಬಿಟ್ಟು ಎಲ್ಲ ರೆಡಿ ಮಾಡ್ತೀನಿ. ಆಮೇಲೆ ಅವಳನ್ನ ಎಬ್ಬರಿಸ್ತೀನಿ. ಸೊ ಇದೆ, ನಾಳೆಯಿಂದ ಆನ್ಲೈನ್ ಕ್ಲಾಸಸ್ ಬೇರೆ ಸ್ಟಾರ್ಟ್ ಆಗ್ತಾಯಿದೆ. ಸೊ ನನಗೆ ಇನ್ನೂ ಕಷ್ಟ ಆಗುತ್ತೆ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆಲ್ಲ. ಅಂದರೆ ಇವಾಗ ಕ್ಲಾಸಸ್ ಇನ್ಕ್ರೀಸ್ ಆಗಿದೆ. ಡೈಲಿ 2 ಕ್ಲಾಸ್ ಮಾಡ್ತಾಯಿದ್ವಿ, ಇವಾಗ 3 ಕ್ಲಾಸಸ್ ಮಾಡ್ತೀನಿ ಅಂತ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಮಧ್ಯಾಹ್ನ ಸಡನ್ನಾಗಿ ನಮ್ಮ ಅಜ್ಜಿ ನೆನಪಾದರು. ಅವ್ರನ್ನ ನೆನೆಸ್ಕೊಂಡ್ರೆ ನನಗೆ ಅಳು ಬರುತ್ತೆ. ಅವ್ರನ್ನ ನೋಡೋಕ್ಕೆ ಹೋಗಿ ತುಂಬ ದಿನ ಆಯಿತು, ನೋಡಿಲ್ಲ. ಅದಕ್ಕೆ ನನಗೆ ತುಂಬ ಬೇಜಾರಾಯಿತು ಇವತ್ತು. ಹೋಗೋಕ್ಕಾಗ್ತಾಯಿಲ್ಲ ಅಜ್ಜಿ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ನಾನು ತುಂಬ ಒಂಥರ ಏನು ಸೆಂಟಿಮೆಂಟ್ಫುಲ್ ಅಂತಲೇ ಹೇಳ್ಬೋದು. ತುಂಬಾ ಆ ಥರ ಅಟ್ಯಾಚ್ ಆಗಿಬಿಟ್ಟೆ, ಸಿಕ್ಕಾಬಟ್ಟೆ ಅಟ್ಯಾಚ್ ಆಗಿಬಿಡ್ತೀನಿ. ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮಮ್ಮ, ನಮ್ಮಪ್ಪ 4 ಜನ. ಗೊತ್ತಿಲ್ಲ ದೇವರು ಯಾಕೆ ಅವ್ರನ್ನ ಜೊತೆಯಲ್ಲೇ ಸೇರಿಸ್ತಾನೆ, ಯಾಕೆ ದೂರ ಮಾಡ್ತಾನೆ ಅಂತ ತುಂಬ ಬೇಜಾರಾಗ್ತಾಯಿದೆ. ಇದ್ದಾಗ ನೋಡಿಲ್ಲ, ಸತ್ತ ಮೇಲೆ ಹೋಗಿ ನೋಡಿ ಅತ್ತಿ ಏನು ಪ್ರಯೋಜನ ಇದೆ.
ನಮ್ಮಮ್ಮ ನನ್ನ ಸಾಕಿದ್ರು. ಬಟ್ ನಮ್ಮ ಅಜ್ಜಿ ಪ್ರತಿ ಸಲ ನಾನು ಫಸ್ಟ್ ಇಯರ್ ಕಾಲೇಜ್ಗೆ ಹೋಗೋವರೆಗೂ ಪ್ರತಿ ಸಮ್ಮರ್ ಹಾಲಿಡೇಸ್ಗೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಾಯಿದ್ದೆ. ನಮ್ಮ ಅಜ್ಜಿ ಮನೆಯಲ್ಲೇ ಹುಟ್ಟಿ ಬೆಳೆದಿದ್ದು ನಾನು. ನನ್ನ ಚಿಕ್ಕ ಹುಡುಗಿಯಿಂದ ಈಗ ನಮ್ಮಮ್ಮ ನನ್ನ ಮಗಳನ್ನ ಸಾಕೋದು ನೋಡಿದ್ರೆ ನನ್ನ ಅಜ್ಜಿನೇ ನೆನಪಾಗ್ತಾರೆ. ಅವರು ಸೇಮ್ ಹಿಂಗೆ ಸಾಕ್ತಾಯಿದ್ರು. ಒಂದು ತಿನ್ನೋದ್ರಿಂದ ಏನೇ ಆಗಲಿ ಎತ್ತಿಡೋರು ಮಕ್ಕಳು ಬರ್ತಾರೆ ಅಂತ. ಅದರಲ್ಲೂ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ ನಮ್ಮ ಅಜ್ಜಿಗೆ. ಈಗಲೂ ಅಷ್ಟೇ ಬರ್ತೀನಿ ಅಂತ ಹೇಳಿ 1 ವರ್ಷ ಆಯಿತು, ಅದು ಬಂದಿಲ್ಲ ಅಂತ. ಹೋಗಬೇಕು, ನೋಡಬೇಕು, ನೋಡೋಣ. ನೆಕ್ಸ್ಟ್ ನನಗೆ ಯಾವಾಗ ಟೈಮ್ ಆಗುತ್ತೆ ಆವಾಗ ಹೋಗಿ ನೋಡ್ತೀನಿ. ಅವರ ಎಲ್ಲರೂ ಅಷ್ಟು ಹತ್ರ ಆಗಲ್ಲ, ಯಾರು ಅಂತಂದರೆ ಸ್ವಲ್ಪ ಜನನೇ ಅಷ್ಟು ಹತ್ರ ಆಗೋದು ಮನಸ್ಸಿಗೆ. ಅದರಲ್ಲಿ ನನಗೆ ನಮ್ಮ ಅಜ್ಜಿ ತಾತ, ನಮ್ಮ ಅಪ್ಪ ಅಮ್ಮ, ಇದರಲ್ಲಿ ಇಬ್ಬರು ಇಲ್ಲ, ಈಗ ಅಮ್ಮ ಅಜ್ಜಿ ಇಬ್ಬರೇ ಇದ್ದಾರೆ. ಹೋಗ್ತೀನಿ, ಸಾಧ್ಯವಾದರೆ ಆದಷ್ಟು ಬೇಗ ಹೋಗಿ ನಾನು ನೋಡ್ಕೊಂಡು ಬರ್ತೀನಿ. ಅದೇ ನಮ್ಮ ಅಜ್ಜಿನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ, ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾ ಇದ್ದೀನಿ. ಪ್ಲೇಸಿಂದ ತುಂಬ ನೆನಪಾಗ್ತಾ ಇದ್ದಾರೆ ನಮ್ಮ ಅಜ್ಜಿ. ಅಜ್ಜಿ ದಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸೊ ನೀವೇನಂತೀರ ಗೊತ್ತಿಲ್ಲ, ಬೇಲ್ಪುರಿ ಅಥವಾ ಚುರ್ಮುರಿ ಅಂತಲೇ ಹೇಳ್ಬೋದು. ಇದನ್ನು ನಾನು ಮಾಡೋದಕ್ಕೆ ಕ್ಯಾರೆಟು, ಈರುಳ್ಳಿ ಮತ್ತು ಒಂದು ಟೊಮೊಟೊ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಹಾಗೆ ಗ್ರೀನ್ ಚಿಲ್ಲಿ, ಸ್ವಲ್ಪ ಲೆಮನ್ನು, ಹಾಗೆ ನಾನು ಸೌತೆಕಾಯಿ ಮತ್ತು ಸೇವ್ ತೊಗೊಂಡಿದ್ದೀನಿ. ನೀವು ಸೇವ್ ತೊಗೊಳ್ಳಿಲ್ಲ ಅಂದರೆ ಅದ್ರ ಜೊತೆಗೆ ಕೆಲವರು ಇದಾಗ್ತಾರೆ, ಏನು ನಿಪ್ಪಟ್ಟು ಹಾಕ್ತಾರೆ. ಸೊ ಆ ಥರ ಬೇಕಾದರೆ ಮಾಡ್ಬೋದು. ಇನ್ನೊಬ್ಬರು ಚೋತಾಪುರಿ ಮಾವಿನಕಾಯಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಅದು ಹುಳಿಯಾಗಿ. ಇದನ್ನು ನಾನೇನು ಮಾಡ್ತೀನಿ ಅಂತಂದರೆ ಪುದೀನ, ಕೊತ್ತಂಬರಿ ಹಾಗೆ ಗ್ರೀನ್ ಚಿಲ್ಲಿಯನ್ನು ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಈ 3-5 ಹಾಕಿ ಗ್ರೈಂಡ್ ಮಾಡಿಕೊಂಡು ಒಂದು ಪೇಸ್ಟನ್ನು ಮಾಡ್ಕೊತೀನಿ. ಕಡಲೆಪುರಿ ನೀವು ಉಪ್ಪಿರೋ ಅಂಥ ಕಡಲೆಪುರಿ ತೊಗೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಏನು ಸಾಲ್ಟ್ ಇಲ್ಲ, ಪ್ಲೇನಾಗಿದ್ದು ಅಷ್ಟು ಟೇಸ್ಟಾಗಿರಲ್ಲ. ಅದಕ್ಕೆ ನಾನು ಸ್ವಲ್ಪ ಚೋಚ ಕೂಡ ಯೂಸ್ ಮಾಡ್ತೀನಿ, ಅಂದರೆ ಸೇವ್. ನಿಮ್ಗೆ ಯಾವ ಥರ ಸಿಗುತ್ತೆ ಆ ಥರ ಮಾಡಿ. ಈಗ ಅಲ್ಲಿಟ್ಟಿರೋವಂಥ ಎಲ್ಲ ಐಟಮ್ಸ್ನ ಕಡಲೆಪುರಿ ಜೊತೆಗೆ ಮಿಕ್ಸ್ ಮಾಡಿ ಸ್ವಲ್ಪ ನಿಂಬೆಹಣ್ಣು ಮತ್ತು ನಾನೀಗ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿರು ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಆ ಪೇಸ್ಟು, ಹಾಗೆ ಇದು ಸೆಪ್ಪೆ ಕಡಲೆಪುರಿ ಆಗಿರೋದ್ರಿಂದ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊತೀನಿ, ಜೊತೆಗೆ ಸೌತೆಕಾಯಿ ಕೂಡ ಹಾಕ್ಕೊತೀನಿ. ನಿಂಬೆಹಣ್ಣು ಹಾಕೋದ್ರಿಂದ ಹುಳಿ ಖಾರ ಚೆನ್ನಾಗಿರುತ್ತೆ. ಇಷ್ಟೇ, ತುಂಬ ಸಿಂಪಲ್. ಟ್ರೈ ಮಾಡಿ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಮನೇಲಿ ಇವಾಗ ಲಾಕ್ಡೌನ್, ಮಕ್ಕಳು ಕೂಡ ಏನಾದರೂ ಕೇಳ್ತಾನೆ ಇರ್ತಾರೆ. ನನ್ನ ಮಗಳಿಗೆ ಅಂತೂ ಕೊಟ್ಟರೆ 24 hours ಚಾಕ್ಲೇಟ್ ತಿಂತಾಳೆ. ಸೊ ಅದ್ರ ಬದಲಿಗೆ ಈ ಥರ ಏನಾದರೂ ಮಾಡಿಕೊಡೋದು, ಟೈಮ್ ಪಾಸ್ ಆಗುತ್ತೆ ಅಂತ. ಸೊ ತಿಂದು ಇಷ್ಟೇ, ಸಿಂಪಲ್. ಇದನ್ನು ನೀವೇನಂತೀರ ಗೊತ್ತಿಲ್ಲ, ನಮ್ಮ ಕಡೆ ಚುರ್ಮುರಿ ಅಂತಾರೆ, ಬೇಲ್ಪುರಿ ಸಮಥಿಂಗ್ ಡಿಫ್ರೆಂಟ್ ಆಗಿರುತ್ತೆ ಅನಿಸುತ್ತೆ, ಮಸಾಲ ಎಲ್ಲ ಹಾಕಿ. ಓಕೆ, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಖಂಡಿತ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ನನಗೆ ಚಾನಲ್ಗೆ ಲೈಕ್ ಮಾಡಿ, ನನ್ನ ವಿಡಿಯೋಸ್ಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.